ಬೆಲಿಸೋ ಓ ಬೆಲಿಸೋ ಓ ಬೆಲಿಸೋ ಗಂಗಾ ಮಾಯಿಲೇಸೋ ಓ ಬೆಲಿಸೋ ಗಂಗಾ ಮಾಯಿಲೇಸೋ ಓ ಬೆಲಿಸೋ ಓ ಬೆಲಿಸೋ ಓ ಬೆಲಿಸೋ ಓ ಬೆಲಿಸೋ ಓ ಬೆಲಿಸೋ ಓ ಬೆಲಿಸೋ ಚಿನ್ನದ ಚೆಂಬು ಬಂದಿದೆ ಮ್ಯಾಲೆ ಬೆಳ್ಳಕ್ಕಿ ಕರೆದಾವು ಬೆಟ್ಟದ ಬಾಲೆ ಬೆಳ್ಳಕ್ಕಿ ಕರೆದಾವು ಬೆಟ್ಟದ ಬಾಲೆ ನೀನ ಕಣಜಾದೋಳಾನಂದ ಲೀಲೆ ಬನ್ನಿರಣ್ಣ ಕಡಲಿಗೆ ಬನ್ನಿರಣ್ಣ ಒಡಲಿಗೆ ಬನ್ನಿರಣ್ಣ ಕಡಲಿಗೆ ಬನ್ನಿರಣ್ಣ ಒಡಲಿಗೆ ಓ ಬೆಲಿಸೋ 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 ಓ ಬೆಲಿಸೋ. ಡಾಕ್ಟರ್ ಶ್ರೀರಾಮ್ ಕಾರಂತರು ಈ ಶತಮಾನದಲ್ಲಿ ಭಾರತದ ಅತ್ಯಂತ ಶ್ರೇಷ್ಠ ಕಾದಂಬರಿಕಾರರಲ್ಲಿ ಒಬ್ಬರು. ಅವರ ಸಾಧನೆಯನ್ನು ಕುರಿತು ಅನೇಕ ಸಂಗತಿಗಳನ್ನ ಹೇಳಬಹುದು. ಒಂದು 2-3 ವಿಷಯವನ್ನು ಗಮನಿಸಬಹುದು. ಒಂದು, ಅವರು ತಮ್ಮದೇ ಆದ ಪ್ರಪಂಚವನ್ನು ಸೃಷ್ಟಿ ಮಾಡಿದರು. ಇದನ್ನು ಅತ್ಯಂತ ಶ್ರೇಷ್ಠ ಕಾದಂಬರಿಕಾರರು, ನಾಟಕಕಾರರು ಮಾತ್ರ ಮಾಡೋದಕ್ಕೆ ಸಾಧ್ಯ. ಯಾಕೆಂದರೆ ಇದಕ್ಕೆ ಪ್ರಚಂಡವಾದ ಕಲ್ಪನಾ ಶಕ್ತಿ ಬೇಕು. ಒಬ್ಬ ಶೇಕ್ಸ್ಪಿಯರ್, ಒಬ್ಬ ಟಾಲ್ಸ್ಟಾಯ್, ಒಬ್ಬ ಚಾರ್ಲ್ಸ್ ಡಿಕನ್ಸ್, ಇಂಥವರು ಹೇಗೆ ವೈವಿಧ್ಯಮಯವಾದ ಪ್ರಪಂಚ ಸೃಷ್ಟಿ ಮಾಡಿದರು, ಆ ಕಾರಂತರು ಮಾಡಿದರು. ಕಾದಂಬರಿ ಅಂದ ಕೂಡಲೇ ನಾವು ಬೇಕಾದತಕ್ಕಂಥ ಲೊಟ್ಟೆ ಹೊಡೆಯೋದು ದೊಡ್ಡ ದೊಡ್ಡ ಶಬ್ದದಲ್ಲಿ ಅಂತ, ಆವಾಗ ಕಷ್ಟ ಇಲ್ಲല്ലോ. ಬೇಕಾದ ನಾವು ಹೇಳಿದ ಜನ ಕಾದಂಬರಿಯೂ ಹಾಗೆ, ಹೆಚ್ಚು ಕಡಿಮೆ ನಾಟಕವೂ ಹಾಗೆ ಅಂತ ಇರ್ತಿತ್ತು. ಅರ್ಲಿಯರ್ ನಾನು ನಾಟಕ ಬರೆಯುವಾಗ ಕಾಲದಲ್ಲಿ ಕೂಡ ಸಮಾಜ ಸುಧಾರಣೆ ಆಗಬೇಕು, ಅದಕ್ಕೇನಾಗಬೇಕು, ಅದಕ್ಕೆ ನಾವು ಪಾತ್ರವರ್ಗ ತಯಾರಿಸೋದು. ಕೆಟ್ಟವರು, ಸಂಭಾವಿತರು, ಪಟೀಗರು ಇವ್ರದ್ದೆಲ್ಲ ಅವರಿಗೆ ನಾವು ಹೇಳಿದಾಗ ಅವರು ಕುಣಿತಾರೆ. ಇದರ ಮೇಲಿಂದ ವಾಸ್ತವಿಕತೆ ಮೇಲೆಯಿಂದ ಅನುಭವ ಶೂನ್ಯವಾದ ಊಹಾ ಪ್ರಪಂಚ ಕಾದಂಬರಿ ಅಂತಿತ್ತು. ವಂಗವಿಜೇತ ಇದೇ ಆಗಲಿ, ಪರಿಮಳ, ಇಂಥದ್ದು ಅವರು ಊಹಿಸ್ಕೊಂಡು ಬಂಗಾಳಿಗಳು ಅದು ಕೂಡ ಕಡ ತಂದು ಹೊರಗಿನ ಸಾಮಾನ್ಯ ಇದಾಗುವಾಗ ಖುಷಿ ಆಗ್ತಿತ್ತು. ಅಂಥದ್ದು ಕಡೆಯ ಪ್ರಯೋಗ ಐವನ್ ಹೋ ಅಂತ ಫೋರ್ತ್ ಫಾರ್ಮಿಗೆ ಒಂದು ಟೆಕ್ಸ್ಟ್ ಇತ್ತು, ವಾಲ್ಟರ್ ಸ್ಕಾಟದು. ಅದು ಎಲ್ಲ ಇಂಥ ಅದು ಅಲ್ಲಿದ್ದಾಗೋದು ಎಲ್ಲ ನಮ್ಮೂರಿದು ಆಗೋದು ಇಲ್ಲ ಅಂತ ಹೇಳುವ ಕಾಲಕ್ಕೆ ಜನ ನಮ್ಮೂರಿನ ಹೆಸರು, ಊರು ನಮ್ಮೂರಿನ ಹೆಸರು, ರಾವಣ ಮಾತ್ರ ಸಂಸ್ಕೃತ. ಆಗ ನಿಸರ್ಗದ ಇಂಪ್ಯಾಕ್ಟ್ ಮೇಲಿಂದ ಇದರ ಮೇಲಿಂದ ಕತೆ ಬರೆಯೋದಾಗಲಿ ಇನ್ನೊಂದು ಬರೆಯುವಾಗಲಿ ಆವಾಗ ಅದು ಮನಸ್ಸಿಗೆ ಮೂಡಿರಲಿಲ್ಲ. ಭಾಳ ಸಮಯ ಹೋಗುತ್ತೆ. ಮುಂದೆ ಯಾವುದೋ ಕಾರಣದಿಂದ ಓದ್ಕೊಂಡಾಗ ಸಾಹಿತ್ಯ ಹೇಗಿರಬೇಕು, ಏನಿರಬೇಕು ಅನ್ನೋದನ್ನು ಮನಸ್ಸಿಗೆ ಖಚಿತವಾಗಿ ಆಗೋ ತನಕ, ಅಲ್ಲಿಯ ತನಕ ಸೆಂಟಿಮೆಂಟ್, ದೇಶ ಉದ್ಧಾರ ಮಾಡ್ತಕ್ಕದ್ದು, ವಿಧವಾವರ ಪರಿಹಾರ, ಯಾವ್ಯಾವ ಅನ್ಯಾಯ ಆಗ್ತದೆಯೋ, ಅನ್ಟಚಬಿಲಿಟಿ ರಿಮೂವಲ್, ಇದನ್ನು ತಗೊಂಡು ಅದಕ್ಕೆ ಬೇಕಾದ ಕಾದಂಬರಿ ಹೆಣೆಯೋದಿತ್ತು. ನಾಟಕ ಕೂರ್ಣ ಬೊಂಬೈಗೆ ಹೋದರೆ ಅಲ್ಲಿದ್ದದ್ದು ಇಂಥದ್ದೇ ನಾಟಕಗಳು, ಎಲ್ಲ ಸೆಂಟಿಮೆಂಟ್. ಅಂಥವ್ರು ನಿಜವಾದವರು ಇದ್ದಾರೇ ಇಲ್ವ, ಉದ್ದೇಶ ನಮ್ಮ ಸದೂಜ, ಇವ ತಾಜಾ ಪಟ್ಟಿಂಗ, ಅವ ತಾಜಾ ಸಂಭಾವಿತ, ಅಂಥವ್ರು ಜಗತ್ತಿನಲ್ಲಿ ಇದ್ದಾರೋ ಇಲ್ಲವೋ ಅನ್ನೋ ಇದು ಹೊರಟೋಯ್ತು. ಆಮೇಲೆ ಇದರ ಬಗ್ಗೆ, ಜೀವನದ ಬಗ್ಗೆ ಬರೆದವರು ಬೇರೆ ಬರೆದ ಇಂಪ್ಯಾಕ್ಟ್. ಆದ್ದರಿಂದ ಜೀವನದ ನಿಜವಾದ ಅನುಭವದಿಂದ, ನೀವು ತಯಾರಿಸಿದ ಅನುಭವ ಅಲ್ಲ, ಇದರಿಂದ ಬರೀಬೇಕು. ಈ ಮಧ್ಯವರ್ತಿ ಕಾಲದಲ್ಲಿ ಜೀವನದ್ದೇ ಇಂಪ್ಯಾಕ್ಟ್ ಆಯಿತು. ಸುಳ್ಳೆಯರ ವಿಚಾರ ಆ ಕೂರ್ನಲ್ಲಿ ರಾಘವ ಅಂತ ಇದ್ದ, ಅವನ ಅಕ್ಕಂದರು ಬಾರ್ಕೂರ್ನಲ್ಲಿ ಎಲ್ಲ ಇದ್ಕೊಂಡ್ರು. ಇವರ ಇಂಪ್ಯಾಕ್ಟ್ ಆಯಿತು. ಆವಾಗ ವಸ್ತುಸ್ಥಿತಿ ಇದೆ, ಪ್ರಸಂಗ ಅದೇ ಆಗ್ತದೆ, ನೀವು ಹೇಳಿದಾಗ ಆಗ್ತದೆ, ಅದು ಆಗೋದಿಲ್ಲ. ಅದರ ಬಗ್ಗೆ ಇದು ಇಲ್ಲ. ಯಾವುದು ಕೃತಕವಾದ ಒಂದು ಭಾಷೆ, ಕೃತವಾದ ಸನ್ನಿವೇಶ. ಮುಂದೆ ಸುಮಾರು ಸಮಯ ಯಾವುದಕ್ಕೆ ಅದು ಬದಲಾಯಿತು ಅಂತ ನಾನು ಹೇಳಲಾರೆ. ಮುಂದೆ ಇಷ್ಟೇ ಬಂತು, ನಿನಗೆ ಅನುಭವ ಇದೆ ಬರೀ,
ಅನುಭವ ಇಲ್ಲದಿದ್ದರೆ ಬರೀಬೇಡ. ವಿಯೋಗಿನಿ ಆದದ್ದು ಯಾವ ಅನುಭವ ಬರೀಬೇಕು? ನಾನು ಕತೆ ಸೃಷ್ಟಿ ಮಾಡಬೇಕು, ಅದರ ಕಥೆಯ ಸೃಷ್ಟಿ ಆದಮೇಲೆ ಪಾತ್ರಗಳನ್ನು ನಿರ್ಮಿಸಬೇಕು. ಇದು ನನ್ನನ್ನು ಹೊಂದಿದೆ ಹೊರತು ಇದು ಕಲೆ ಆಗಲಾರದು ಎನ್ನುವ ಅಭಿಪ್ರಾಯ ಯಾವ ಕಾರಣದಿಂದ ಉತ್ಪನ್ನ ಆಯಿತು ಅಂತ ನಾನು ಹೇಳಿದೆ. ಅನೇಕ ಇದರಿಂದ ನಾವು ಮಾಧ್ಯಮ ತಗೊಳ್ಳುವಾಗ ಯಾವ ಮಾಧ್ಯಮ ಇದು, ಅದು ಏನು ಮಾಡಬಲ್ದು, ಏನು ಮಾಡಲಾರ್ದು, ನಾಟಕ ಮಾಧ್ಯಮ ಏನು ಮಾಡ್ಬೋದು, ಮಾಡಲಾರ್ದು, ಇದನ್ನು ತಗೊಂಡ ಕಾಲದಲ್ಲಿ ಪ್ರಾಯಶಃ ನಾಟಕದ ಇಂಪ್ಯಾಕ್ಟ್ ನನಗೆ ಹೆಚ್ಚಾಯಿತು. ನಾಟಕ ಮಾಡಬೇಕು ಅಂದ ಕಾಲಕ್ಕೆ ನಾನು ರಮಾನಂದರಾಯರು ಗೌರ್ಮೆಂಟ್ ಕಾಲೇಜ್ನಲ್ಲಿದ್ದರು. ಇಬ್ಸೆನ್ ನಾಟಕ ತಂದುಕೊಟ್ರು, ಪೆರೆಂಡೆಲ್ಲೋ ನಾಟಕ ತಂದುಕೊಂಡ್ರು, ಮೆಟ್ರಲಿಂಗ್ ತಂದುಕೊಟ್ರು, ಶೇಕ್ಸ್ಪಿಯರ್ನ ಇಡೀ ಓದಿದೆ. ಎಲ್ಲ ಥರದ ನಾಟಕಗಳನ್ನು ಐತಿಹಾಸಿಕ ನೋಡಿದಾಗ ನಿತ್ಯ ಜೀವನದ ಚಿತ್ರ ಯಾವ ಥರದಲ್ಲಿ ಬರ್ತದೆ, ಕಾದಂಬರಿಗಿಂತ ಮುಂಚಿತವಾಗಿ ಅದರ ಇಂಪ್ಯಾಕ್ಟ್ ಆಯಿತು. ಆಗ ನಾನು ಬರೆಯೋದಾದರೆ ನಿತ್ಯ ಜೀವನದಲ್ಲಿ ಆಗ್ತಕ್ಕಂಥ ಹೋಗುಗಳು ಯಾವುದ್ಯಾವುದಿದೆ, ಇದನ್ನು ಸಾಮಾಜಿಕವಾಗಿ ನನ್ನ ಉದ್ದೇಶಕ್ಕೆ ಸರಿಯಾಗಿ ಆ ಬರವಣಿಗೆ ತೊಡಗಿದೆ. ಸಾಧಾರಣವಾಗಿ ಹಳೆಗೆಯ ಎಲ್ಲ ನಾಟಕಗಳು ಅನುಭವ ಸಿದ್ಧ ಅಂತಲ್ಲ, ಪ್ರಯೋಗಪೂರ್ವಕವಾದ್ದು. ಮುಂದೆ ಅನುಭವಕ್ಕೆ ಬರುವ ಕಾಲಕ್ಕೆ ಪುತ್ತೂರಿನಲ್ಲಿ ಹೋಗಿ ನೆಲೆಸಿದಾಗ ಅಲ್ಲಿಯ ಬಡವರ ಮನೆಗೆ ಹೋಗಿದ್ದೇನೆ, ಇಲ್ಲಿ ಹೋಗಿದ್ದೇನೆ. ಕೊಕ್ಕಡದಲ್ಲಿ ಒಬ್ಬರ ಪಾದ್ರಿಗಳು 16,000 ಯಾರನ್ನ ದಲಿತರನ್ನ ಕನ್ವರ್ಟ್ ಮಾಡಿ ಕಾಫಿ ತೋಟಕ್ಕೆ ಸಾಗಿಸಿದರು. ಅಲ್ಲಿ ಇದ್ದಾಗ ಈ ಆವರಣ ನನಗೆ ನಿಜವಾದ ಆವರಣ. ಇವರು ಜಾತಿ ಯಾಕೆ ಬದಲಾಯಿಸಿದರು, ಇದು ಯಾಕೆ ಮಾಡಿದರು, ಅಲ್ಲಿಯ ಜೀವನ ಹೇಗಿತ್ತು, ಇದನ್ನು ನೋಡ್ತಕ್ಕಂಥ ಅನುಭವ ಸಿಕ್ಕಿತ್ತು. ಅಲ್ಲಿಂದ ಕೂಲಿಗಳು ಹೋಗೋದು, ವಾಪಸ್ ಬರೋದು, ಸಾಲ ಮಾಡೋದು, ಕೊನೆವರೆಗೆ ಸಾಲ ತೀರದೇ ಇರೋದು, ಸುಳ್ಳು ಲೆಕ್ಕ ಮಾಡೋದು, ಈ ಅನುಭವದ ಕಥೆಗಳು ಆ ಆವರಣದಲ್ಲಿ ಚೆನ್ನಾಗಿ ಬೆಳೆಯಕ್ಕೆ ಸಿಕ್ಕಿತ್ತು. ಆವಾಗ ಅಲ್ಲಿಯೂ ಒಬ್ಬರು ಪಾದ್ರಿಗಳಿದ್ದರು. ಮೊನ್ನೆ ನಾವು ಎಲೆಕ್ಷನ್ನಿಗೆ ಅವರು ಸಹಾಯ ಮಾಡಿದ್ದಾರೆ. ಆದರೆ ಅವ್ರದ್ದು ಉದ್ಯೋಗ ಎಲ್ಲ ಏನಿದ್ರೂ ಮತ ಸಂಪ್ರದಾಯ ಬೆಳೆಸಲಿಕ್ಕೆ ಏನಾದರೂ ಉಪಾಯ ಮಾಡಿ ಹೇಳ್ತಾರೆ ಹೊರತು ಬಡವರ ಮೇಲಿನ ನಿಶ್ಚಯ ಜೀವನದಲ್ಲ. ಆವಾಗ ಎಷ್ಟು ಕನ್ವರ್ಟ್ ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಾಯಿತು. 16,000 ಜನರನ್ನ ರವಾನೆ ಮಾಡಿದ್ದಾರೆ, 106 ಜನ ಕನ್ವರ್ಟ್ ಮಾಡಿದ್ದಾರೆ. ಈ ಆವರಣ ಕಡಬದಲ್ಲಿ ನನಗೆ ಸಿಕ್ಕಿತು. ನನ್ನ ವಿಜ್ಞಾನ ಪ್ರಪಂಚ ಬಾಲ ಪ್ರಪಂಚ ಬರೆಯುವಾಗ ಅಲ್ಲೇ ಒಂದು 2-3 ತಿಂಗಳ ಕಾಲ ನಾನಿದ್ದೆ. ಆವಾಗ ಇದು ಎಲ್ಲ ಕತೆ ಹೇಳಲಿಕ್ಕೆ ಶುರುವಾಯಿತು. ಆವಾಗ ಕಾಫಿ ತೋಟದ ಕತೆ, ಕನ್ವರ್ಷನ್ ಕತೆ, ಕನ್ವರ್ಷನ್ ಆದವನಿಗೆ ನಿನಗೆ ಬೇಕಾದರೆ ಗೇಣಿ ಕೊಡ್ತೇನೆ ಅಂತ, ಇವರಿಗೆ ಬೇಕಾದರೆ ಗೇಣಿ ಕೊಡೋರು ಯಾರಿಲ್ಲ. ಈ ಎಲ್ಲ ಒಂದು ಹಿನ್ನೆಲೆ ನನಗೆ ತಯಾರಾಯಿತು. ಕಾರಂತರು ಅನೇಕ ಸಮಸ್ಯೆಗಳನ್ನು ತಗೊಂಡ್ರು. ಆದರೆ ಅವರ ಯಾವ ಕಾದಂಬರಿಯೂ ಬರೆಯ ಸಮಸ್ಯೆ ಕಾದಂಬರಿ ಆಗೋದಿಲ್ಲ. ಇದಕ್ಕೆ ಕಾರಣ ಏನು ಅಂದರೆ ಅವರು ಅನುಭವವನ್ನು ಸರಳಗೊಳಿಸಲಿಲ್ಲ. ಎರಡನೇದಾಗಿ ಅನುಭವವನ್ನು ಜೀವಂತವಾದ ರಕ್ತ ಮಾಂಸಗಳಿರುವ ಕೋಪ, ಚಿಂತೆ, ಸಂತೋಷ ಎಲ್ಲ ಇರುವ ಪಾತ್ರಗಳ ಜೀವನದಲ್ಲಿ ಇಟ್ಟು ತೋರಿಸಿದರು. ಇದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡೋದು ಅಂದರೆ ಬೆಟ್ಟದ ಜೀವದಲ್ಲಿ ಶಿವರಾಮಯ್ಯ ಈ ಬೆಟ್ಟದ ಜೀವ ಗೋಪಾಲಯ್ಯನ ಮನೆಗೆ ಬಂದಿದ್ದಾನೆ. ಅವರೆಲ್ಲ ಸುತ್ತ ಬೆಟ್ಟಗಳು ಸುತ್ತಾ ಇದ್ದಾರೆ. ಒಂದು ದಿವಸ ಬೆಳಗ್ಗೆ ಬೆಟ್ಟಗಳು ತಲೆ ಎತ್ತಿ ನೋಡಿ, ಎಷ್ಟು ಎತ್ತರ ನೋಡಿದರೂ ಬೆಟ್ಟಗಳು, ಅಲ್ಲೆಲ್ಲ ಹಚ್ಚ ಹಸಿರು. ಇದು ನೋಡಿದರೆ ಮೈಮೇಲೆತ್ತೆ ಸಂತೋಷವಾಗುತ್ತೆ. ಆಗಲೇ ಒಂದು ಸರಸರ ಶಬ್ದ ಆಗುತ್ತೆ. ಈ ಗೋಪಾಲಯ್ಯ ಹೇಳ್ತಾರೆ, ಈ ಹಪ್ಪಳ ಮುರಿದಾಗ ಶಬ್ದ ಆಯಿತು ನೋಡಿ, ಇದೊಂದು ಹಾವು ಅಂತ. ಅಂದರೆ ಈ ಬಂಡೆ ಎಷ್ಟು ವಾಸ್ತವೋ, ಈ ಸೊಗಸಾದ ಹಸಿರು ಹುಲ್ಲು ಎಷ್ಟು ವಾಸ್ತವೋ ಅಷ್ಟೇ ವಾಸ್ತವ ಹಾವು. ಬೆಟ್ಟದ ಜೀವದ ವಸ್ತು ಮನುಷ್ಯ ನಿಸರ್ಗದ ಸಂಬಂಧ. ಈ ಸಂಕೀರ್ಣವಾದ ಸಂಬಂಧವನ್ನು ಎಷ್ಟು ಕಲಾತ್ಮಕವಾಗಿ ಕಾರಂತರು ನಿರೂಪಿಸ್ತಾರೆ ಅನ್ನೋದು ಆಶ್ಚರ್ಯ ಮಾಡುತ್ತೆ. ಇಲ್ಲಿ ನಿಸರ್ಗ ಬೇಕಾಷ್ಟು ವರಗಳನ್ನು ಕೊಡುತ್ತೆ, ನೀರು ಕೊಡುತ್ತೆ, ಫಲವತ್ತಾದ ಭೂಮಿ ಕೊಡುತ್ತೆ, ಮರಗಳನ್ನು ಕೊಡುತ್ತೆ, ಹಣ್ಣು ಕೊಡುತ್ತೆ, ಎಲ್ಲ ಕೊಡುತ್ತೆ. ಆದರೆ ಅದೇ ನಿಸರ್ಗದಲ್ಲಿ ಹುಲಿನೂ ಉಂಟು, ಆನೆನೂ ಉಂಟು. ಈ ಫಲವತ್ತಾದ ಭೂಮಿ, ಈ ನೀರು, ಈ ಚೆಲುವಾದ ಮರಗಳು ಎಷ್ಟು ವಾಸ್ತವೋ ಅಷ್ಟೇ ವಾಸ್ತವ ಈ ಹುಲಿ, ಈ ಆನೆ. ಹೀಗೆ ಅನುಭವವನ್ನು 10 ದೃಷ್ಟಿಗಳಿಂದ ನೋಡಿ, ಅನುಭವವನ್ನು ಜೀವಂತವಾದ ಪಾತ್ರಗಳ ಬದುಕಿನಲ್ಲಿ ನೋಡಿ ಕಾರಂತರ ಸಮಸ್ಯೆಗಳನ್ನು ನಿರೂಪಿಸೋದ್ರಿಂದ ಆ ಸಮಸ್ಯೆಗಳು ನಮಗೆ ಬದುಕಿನಲ್ಲಿ ಅನುಭವ ಆಗುವ ಹಾಗೆ ಅನುಭವ ಅದು. ಆದ್ದರಿಂದಲೇ ಕಾರಂತರ ಕಾದಂಬರಿಗಳಲ್ಲಿ ಮೌಲ್ಯಗಳು ಬರೋದು ಅತ್ಯಂತ ಸಹಜವಾಗಿ, ಹಾಲಿನಲ್ಲಿ ಕೆನೆತೆಯಲ್ಲಿ ಬಂದಾಗೆ ಸಹಜವಾಗಿ ಬರುತ್ತೆ.
ಮೌಲ್ಯ ವಿಷಯ ಮಾತನಾಡ್ತಾ ಇನ್ನೊಂದು ಮಾತು ಹೇಳಬೇಕು. ಕಾರಂತರು ತಮ್ಮದೇ ಆದ ಮೌಲ್ಯಗಳನ್ನು ಕಾದಂಬರಿಗಳಲ್ಲಿ ರೂಪಿಸಿದರು. ಬೋಧಿಸಲಿಲ್ಲ, ರೂಪಿಸಿದರು. ಒಂದು ಪ್ರಾಮಾಣಿಕವಾದ ಶ್ರಮ. ಎರಡನೇದು ಮನುಷ್ಯ ತಾನು ಯಾವ ಮೌಲ್ಯಗಳನ್ನು ನಂಬುತ್ತಾನೆ ಆ ಮೌಲ್ಯಗಳಿಗೆ ಅನುಗುಣವಾಗಿಯೇ ಬದುಕೋದು. ಅನೇಕರು ಗಮನಿಸಿರೋ ಹಾಗೆ ಅವರಿಗೆ ದೇವರ ನಂಬಿಕೆ ಇರಲಿಲ್ಲ. ಆದರೆ ಅನೇಕ ಕಾದಂಬರಿಗಳಲ್ಲಿ ಮುದುಕಿಯರು ಬರ್ತಾರೆ, ತುಂಬ ಬಡತನ, ವಯಸ್ಸಾಗಿದೆ. ಎಂಥ ಬಡತನ ಅಂದರೆ ಮೈ ಮುಚ್ಕೊಳ್ಳೋಕೆ ಸರಿಯಾದ ಸೀರೆ ಇಲ್ಲ, ಮನೆಗೊಬ್ಬರು ಬಂದರೆ ಒಂದು ಹಪ್ಪಳ ಕೊಡಬೇಕು ಅಂದರೆ ಕಷ್ಟ. ಇಂತಹ ಸ್ಥಿತಿಯ ಮುದುಕಿಯರು ತುಳಸಿ ಪೂಜೆ ಮಾಡ್ತಾರೆ, ದೇವರು ನಮಸ್ಕಾರ ಮಾಡ್ತಾರೆ, ದೇವರು ಅಂತಾರೆ. ಕಾರಂತರಿಗೆ ದೇವರ ನಂಬಿಕೆ ಇಲ್ಲ. ಆದರೆ ಈ ಮುದುಕಿಯರು ಯಾವ ದೇವರನ್ನು ನಂಬಿದ್ದಾರೆ ಆ ದೇವರನ್ನೇ ಕೊನೆಬಗಳು ಸ್ಮರಿಸ್ತಾರೆ, ತಮ್ಮ ಮೌಲ್ಯಕ್ಕೆ ಅನುಗುಣವಾಗಿ ಬಾಳ್ತಾ ಇದ್ದಾರೆ, ಆ ಪ್ರಾಮಾಣಿಕತೆಯನ್ನು ಮೆಚ್ಚಿಕೊಳ್ತಾರೆ. ಕಾರಂತರ ಜೀವನದಲ್ಲಿ, ಕಾರಂತರ ಕಾದಂಬರಿಯಲ್ಲಿ ನಾನು ಕಂಡ ಒಂದು ವಿಶಿಷ್ಟ ಸಂಗತಿ, ದಿಸ್ ಬ್ಲೆಂಡಿಂಗ್ ಆಫ್ ಸ್ಟ್ರೆಂಗ್ತ್ ವಿತ್ ಟೆಂಡರ್ನೆಸ್. 2 ಥರದ ಕಾದಂಬರಿಗಳ ಮುಖ ಇದೆ. ಒಂದು, ನೀವೇ ಕತೆ ಕಟ್ಟೋದು, ಪಾತ್ರಗಳೆಲ್ಲ ನೀವು ಹೇಳಿದ ಕುಣಿತಾರೆ. ಅದು ಟ್ರೆಜಿಡಿ ಆಗ್ಬೋದು, ಕಾಮಿಡಿ ಆಗ್ಬೋದು, ಶ್ರೀಮಂತ ಆಗ್ಬೋದು, ಬಡವ ಆಗ್ಬೋದು. ಜೀವನದ ಚಿತ್ರ ಅದಾಗೋದಿಲ್ಲ. ಇಲ್ಲದೆ ನಮಗೆ ಯಾವುದೋ ಬಹಳ ವಸ್ತುವನ್ನು ಮೇಲೆ ಹೊಗಳ್ತೇವೆ ನಾವು. ಮಹಾಭಾರತದ ಕರ್ಣನನ್ನು ಅರ್ಜುನನನ್ನು ನಾನು ಅವನ ಬಗ್ಗೆ ಹೇಳಬೇಕಂದ್ರೆ ಅಲ್ಲಿ ಕತೆ ಕೇಳಿದ್ದೇನೆ. ಇಲ್ಲಿ ನಾನು ಅವನ ಪರಾಕ್ರಮವನ್ನು ನನ್ನ ಭಾಷೆಯಲ್ಲಿ ನಾನು ಕಂಡ ಪರಾಕ್ರಮವನ್ನು ನಾನು ಮಂಡಿಸಿದೆ. ಇದು ಭಾವನೆ ಮತ್ತು ಭಾಷೆ, ಇದು ಎರಡು ನನ್ನ ಸೆಂಟಿಮೆಂಟಲ್, ನನ್ನ ಭಾವಲಹರಿಯ ದೆಸೆಯಿಂದ ಹೆಚ್ಚಿನ ಕಾದಂಬರಿಗಳು ಇದರಿಂದ ಹುಟ್ಟಿಕೊಂಡವು. ಬಂಗಾಲಿ ಕಾದಂಬರಿಗಳ ಅನುವಾದ ಕೂಡ ವಿಷವೃಕ್ಷ, ಸಾಧಾರಣ ಐವನ್ ನೋವ್ನ ಸ್ಕಾಟ್ಲ ಇದರದು. ಬಾಕಿ ಕಥೆಗಳೆಲ್ಲ ಬಂಗಾಲಿ ಹೆಸರು ಬರ್ತದೆ, ಆಗಿನ ಸಿಸ್ಟಮು ಬರ್ತದೆ. ಉದ್ದೇಶ, ಚಿತ್ರಣ ನಮ್ಮ ಮನಸ್ಸಿನ ಆವೇಶಕ್ಕೆ ತಕ್ಕಂತೆ, ಗತಿಗೆ ತಕ್ಕಂತಿದೆ. ಜೀವನದ ನಿಜ ಚಿತ್ರ ಆಗಲಾರ್ದದು. ಹೀಗಿದ್ದರೆ ಆಗ್ತಿತ್ತು ಅಂತ ಒಂದು ಕಲ್ಪನೆ ಮಾಡ್ತೀರಿ. ಮೂರನೇದು ಬರೋದು, ನಮ್ಮದೇ ನಾವು ಬರಿಬೇಕು ಒಂದು ಕಾಲಕ್ಕೆ, ನನಗೆ ಏನೇನು ಆಗೋದಿಲ್ಲವೋ ಅದು ನನ್ನ ಭಾವನೆ, ಅದರ ನಾನೇ ಪ್ರತ್ಯಕ್ಷ, ಅದನ್ನು ಬರಿಬೋದು. ಇದು ವ್ಯಂಗ್ಯ ಕಾದಂಬರಿ. ವ್ಯಂಗ್ಯ ಕಾದಂಬರಿ ಬರೀಲಿಕ್ಕೆ ನನಗೆ ಆರಂಭವಾದದ್ದು ಯಾಕೆಂದರೆ 2 ಥರದಲ್ಲಿ ಬಿಡು ಲೇಖನಗಳು ಬರ್ತಿತ್ತು. ಸ್ಟೀಫನ್ ಲಿಕಾಕ್ ಅನ್ನುವ ಇಂಗ್ಲೀಷ್ನಲ್ಲಿ ಪ್ರತಿವಾದನ ವಿಷಯದ ಮೇಲೆ ವ್ಯಂಗ್ಯವಾಗಿ ಬರೀತಿದ್ದ. ಅದು ಸಣ್ಣ ಸಣ್ಣ ತುಂಡು. ಒಬ್ಬ ಐರಿಷ್ ಮ್ಯಾನ್, ಅವ ದೊಡ್ಡ ಕಾದಂಬರಿ ಬರೆದಿದ್ದಾನೆ, ಕಿಂಗ್ ಗೋಶ್ವಾಕ್ ಆ್ಯಂಡ್ ದಿ ಬರ್ಡ್ಸ್ ಅಂತ. ನನ್ನ ತಲೆಯೊಳಗೆ ಗೋಶ್ವಾಕ್ ದೊರೆ, ಬರ್ಡ್ ಸಾಂಕೇತಿಕವಾಗಿತ್ತು. ಏನೇನು ಆ ಕಾಲದಲ್ಲಿ ಆಗಬಾರದೋ ಏನಾಯಿತು ಅನ್ನೋದರ ಚಿತ್ರ ಅದು. ಅಂದರೆ ನನಗೆ ಆಗೋದಿಲ್ಲ, ಇಂಥದ್ದು ಮಾಡಿ ಹೇಳಲಿಕ್ಕೆ ಬರೋದಿಲ್ಲ, ಆದರೆ ಇದು ಆಗೋದಿಲ್ಲ ಅಂತ ಹೇಳಲಿಕ್ಕೆ ನೆಗೆಟಿವ್. ಈ ನೆಗೆಟಿವ್ ಭಾವ ಉಂಟಲ್ಲ, ನಮ್ಮಲ್ಲಿ ಬೇಕನ್ನುವಷ್ಟಿದೆ, ಪ್ರತಿಯೊಬ್ಬನಿಗೂ ಇದೆ. ಇದು ಹೇಳಬೇಕಾದ್ರೆ ನಗು ಬರೆಸುವ ರೀತಿ, ಅವಮಾನ ಮಾಡ್ತಕ್ಕ ರೀತಿ ಬೇಕಾಗ್ತದೆ. ಈ ರೀತಿ ತಗೊಂಡು ಬರೀಬೇಕಾದ್ರೆ ನಾನು ಕಿಂಗ್ ಗೋಶ್ವಾಕ್ ಆ್ಯಂಡ್ ದಿ ಬರ್ಡ್ಸ್ ಬರೆದಾಗ ಐರ್ಲೆಂಡೇನು ಕುರಿತು ಅವ ಏನೇನು ನಕಲಿ ಮಾಡಿ ಹೇಳಿದನೋ ಇದು ಒಳ್ಳೆಯದು ಅಂತ ಹೇಳಿಕೊಂಡು ಮೊದಲು ಜ್ಞಾನ ಅಂತ ಸ್ಟೀವನ್ ಲೆಕ್ಕಾಕನ ಬರವಣಿಗೆದ್ದು ತುಂಡು ಬರೀದೆ. ಸ್ವದೇಶ ಮನೆಯಲ್ಲಿ ಬೇಕನ್ನಷ್ಟು ಬರೆದಿದ್ದೆ. ಇಡಿಯಾಗಿ ತಗೊಂಡೆ. ಇಡಿಯಾಗಿ ತಗೊಳ್ಳುವಾಗ ನನ್ನ ಮನಸ್ಸಿಗೆ ಅವ ಏನು ಹೇಳಿದ್ದಾನೋ ನಂದು ಇನ್ನೊಂದು ರೀತಿಯಲ್ಲಿ ಸ್ವರ್ಗದಿಂದ ನಾರದ ಮೊದಲಾದವರು ಇಲ್ಲಿಗೆ ಬರ್ತಾರೆ, ಹಿಂದೂಸ್ತಾನದ ಚರಿತ್ರೆ ನೋಡ್ತಾರೆ, ಪಾತಿವ್ರತ್ಯ ನೋಡ್ತಾರೆ, ಸಂಗೀತ ನೋಡ್ತಾರೆ, ಇದನ್ನು ನೋಡಿಕೊಂಡು ಅಲ್ಲ ಅಂತ ಲೇವಡಿ ಮಾಡ್ತಾರೆ. ಹೀಗಾಗಿ ನಾರದನಾಗಿದ್ದ ಒಂದು ಕಮಿಷನ್ನು ಭೂಮಿಗೆ ಬರ್ತದೆ. ಅದು ಬಂದು ಇವರ ಸಂಗೀತ ಆಗಿದೆ, ಇವರ ಕಲೆ ಆಗಿದೆ, ಇವರ ದೇವಸ್ಥಾನ ಆಗಿದೆ, ಜನ ಆಗಿದೆ. ಇದನ್ನು ಬರಲಿಕ್ಕೆ ಅನುಕೂಲ ಆಗೋದಿಲ್ಲ ಅಂತ ನೋಡಿದ್ವಿ. ಆ ಕಾಲಕ್ಕೆ ಮೆಟ್ರೋಪಾಲಿಯನ್ನಲ್ಲಿ ನಮ್ಮವ್ರನ್ನೊಬ್ಬರು ಡಾಕ್ಟ್ರ್ ಇದ್ದರು, ಡಾಕ್ಟರ್ ರಾಮ್ ಭಟ್ರ್ ಅಂತ ಟ್ರಾನ್ಸ್ಫರ್ ಆಗಿ ಅಲ್ಲಿ ಬಂದಿದ್ದರು. ಅವ್ರ ಮನೆಯಲ್ಲಿ ನಾನಿದ್ದೆ. ಇದ್ದ ಕಾಲದಲ್ಲಿ ದೇವದೂತರು ಅಂತ ಭೂಮಿಯಲ್ಲಿ ಏನಾಗ್ತಾ ಇದೆ ಅನ್ನೋ ತಿಳಿಸ್ಲಿಕ್ಕೋಸ್ಕರ ಆ್ಯಕ್ಚುಲಿ ನಮ್ಮಲ್ಲಿ ಇವತ್ತು ಒಂದು ಬ್ಯಾಲೆಡೇ ಇದೆ. ಜ್ಯೇಷ್ಠಾದೇವಿ ತನ್ನ ದೂತರನ್ನು ಕಳಿಸಿ ಅದು ಹಾಕ್ತಾ ಇದು ಉಂಟಲ್ಲ, ಜೋಕುಮಾರ ಕಥೆಯೇ ಇದು. ಸಪ್ತಮ ಋಷಿಗಳಿಗೆ ಭೂಮಿ ಆಗಿದೆ ಅಂತ ಹೇಳಲಿಕ್ಕೆ ಜ್ಯೇಷ್ಠಾದೇವಿಯನ್ನು ಕಳಿಸ್ತಾರೆ. ಅದು
ಅದೇ ರೀತಿಯಲ್ಲಿ ಶಾಲೆ ಹೋಗ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ, ಇನ್ನೊಂದಕ್ಕೆ ಹೋಗ್ತಾರೆ. ದೇವದೂತರು ಕಾದಂಬರಿಯನ್ನು ನಾನು ಡಾಕ್ಟರ್ ರಾಮ್ ಭಟ್ರ್ ಅಂತ ಅವರ ಮನೆಯಲ್ಲಿ ಆರಾಮವಾಗಿ ಕೂತ್ಕೊಂಡು, ಇದು ಮೆಟುಪಾಳ್ಯಮಿನಲ್ಲಿ ಅದನ್ನೆಲ್ಲ ಬರೆದು ಮುಗಿಸಿದೆ. ಮುಂದೆ ಅದನ್ನು ಭಾಗವಾಗಿ ನಾನು ಪ್ರಕಟ ಮಾಡಿದೆ. ಆಗ ನೆಗೆಟಿವ್ ಆಸ್ಪೆಕ್ಟ್ ಅದು. ಚಿಲ್ಲರೆ ವಿಷಯದಲ್ಲಿ ಅದು ನನಗೆ ಅಸಮಾಧಾನ ಆಗೋದು, ಚೇಷ್ಟೆ ಮಾಡೋದು. ಅದು ಲೀಕಾಕನ ರೀತಿಯಲ್ಲಿ ಸಣ್ಣ ಸಣ್ಣ ಸ್ಕೆಚಸ್. ಸಂಗೀತ ಅಂದರೆ ಎಂಥದ್ದು, ಕೇಳಿದ ಕೂಡಲೇ ಜನ ಓಡಿ ಹೋಗ್ತಕ್ಕದ್ದು. ವಾದ್ಯ ತಗೊಂಡ್ರೆ ಅದಕ್ಕೆ ನಡುಕ ಬರಬೇಕು, ನಮಗೆ ಬರೆದಿದ್ದರೂ ಚಿಂತೆ ಇಲ್ಲ, ಇಂಥದ್ದು ಅತಿಶಯಿಸಿದ ವ್ಯಂಗ್ಯ. ಇದು ಆಯಿತಿ. ತಿರುಗಿ ವಾಸ್ತವಿಕವಾದ ಕತೆ ಬರೀಲಿಕ್ಕೆ ಹೋಗುವಾಗ ಶುರು ಮಾಡುವಾಗ ನಾನು ತೊಡಗಿದ್ದೆ, ಸೋಳಿ ಸಂಸಾರ ಕನ್ಯಾಬಲಿ ಅಂತ. ಅದಕ್ಕೆ ಕಾರಣವಾದದ್ದು, ನಾನು ವಾರ್ಕೂರಿನಲ್ಲಿ ಒಂದು ನೋಡಿದೆ ಮನೆಯಲ್ಲಿ. ಅವರು ಮನೆಯವರ ವ್ಯವಸಾಯ ಮಾಡ್ತಾಯಿದ್ರು. ನನಗೆ ಆವಾಗ ಬ್ರಹ್ಮಚರ್ಯ, ಇದ್ರ ಸೆಂಟೆನ್ಸ್ ಪುರಾಣ ಎಲ್ಲ ಹೇಳ್ತಾ ಇದ್ದೆ. ಈ ಬಗ್ಗೆ ಬಹಳ ದುಃಖವಾದಾಗ ನಾನು ಅವರ ಆ ಹುಡುಗಿಯರಿಗೆಲ್ಲ ಮದುವೆ ಮಾಡಿಸಿ ಇದೆಲ್ಲ ಮಾಡಿದ್ದೆ ಆ ಕಾಲ. ಇನ್ನು ಮುಂದೆ ಅದು ಬೇರೆ ಬೇರೆ ವಿಷಯಕ್ಕೆ ಹೋಯಿತು ಕಾದಂಬರಿ ಬರೆಯುವಾಗ. ಆಗ ಕಾದಂಬರಿ ಬರೆಯುವಾಗ ವಿಷಯ ವೈವಿಧ್ಯ ಬೇಕಾಯಿತು. ಯಾವ ಕತೆ ಹೇಳ್ತೀರಿ, ಏನು ಕತೆ ಹೇಳ್ತೀರಿ ಅಂತ ಹೇಳುವಾಗ ಯಾವುದರಲ್ಲಿ ನನಗೆ ಹೆಚ್ಚಾಗಿ ಅನುಭವ ಇದೆಯೋ ಅದನ್ನು ಬರೀಲಿಕ್ಕೆ ತೊಡಗಿದೆ. ಆ ರೀತಿಯಿಂದ ಚೋಮನದುಡ್ಡಿ ಹುಟ್ಟಿಕೊಂಡ ಕಾದಂಬರಿ ಕನ್ಯಾಬಲಿ ಆದ ಮೇಲೆ ವಾಸ್ತವಿಕ ಜೀವನದ ಪಿದಾದು. ಕೊಕ್ಕಡದಲ್ಲಿ ಎಲ್ಲ ಕ್ರಿಶ್ಚಿಯನ್ನರನ್ನು ಕನ್ವರ್ಟ್ ಮಾಡಿಕೊಂಡು ಸೀದಾ ಘಟ್ಟಕ್ಕೆ ಕಾಫಿ ತೋಟಕ್ಕೆ ಕಳಿಸಿದರು. ಕಾಫಿ ತೋಟದಲ್ಲಿ ಅವರ ಜೀವನ, ಅಲ್ಲಿಯ ಸಾಲ ಮುಗಿದಿದ್ದ ರೀತಿ, ಈ ಚಿತ್ರಣವನ್ನು ನಾನು ಅದರಲ್ಲಿ ಟಚ್ ಮಾಡ್ತಿಲ್ಲ. ಅವನಿಗೆ ಒಂದು ಆಸೆ, ಇವರೆಲ್ಲ ಇದ್ದಾಗೆ ನಾನು ಒಂದು ಬೇಸಾಯಗಾರನಾಗಬಾರ್ದೆ ಅಂತ. ಅದಕ್ಕೆ ದಾರಿಯಲ್ಲಿ ಸಿಕ್ಕಿದ್ದ 2 ಎತ್ತನ್ನು ತಂದು ಸಾಕಿ ಅದನ್ನೆಲ್ಲ ಮಾಡ್ತೇನೆ ಅಂತ ದನಿಗಳ ಹತ್ರ ಹೋಗಿ ಕೇಳಿದರೆ ಅವ್ರು ಏನಾದರೂ ಮಾಡ್ತಿದ್ರು ಏನೋ. ಅವರ ಅಮ್ಮ ಹೇಳಿದರು, ಯಾರೂ ಮಾಡ್ದಿದ್ದ ಕೆಲಸ ನಾನು ಮಾಡಬೇಕು ಅಂತ. ಏನು ಇವತ್ತು ಚೋಮನ ಸವಾರಿ ಗುರುಮನಂಗಡಿಗೆ ಹೋಗಲಿಲ್ಲವೋ? ಹೌದು ಚೋಮ, ನಿನ್ನ ಎತ್ತುಗಳನ್ನು ದೇವರಿಗೆ ಬಿಟ್ಟಿದ್ದೀಯೇನೋ? ಬೇಕಾದ್ರೆ ನಗದು ದುಡ್ಡು ತಗೋ. ಎಷ್ಟುಂಟು ಹೇಳು. ಒಡಿಯ, ನಂದೊಂದು ಭ್ರಮೆ. ಕಳೆದ ವರ್ಷವೂ ಬೇಡ್ಕೊಂಡಿದ್ದೆ, ಈ ವರ್ಷವೂ ಬೇಡ್ಕೊಳ್ತಾ ಇದ್ದೀನಿ. ದಣಿಗಳು ನಡೆಸ್ಕೊಟ್ರೆ ಹೇಳು, ದಾಕ್ಷಿಣ್ಯ ಬೇಡ. ಮತ್ತೇನಿಲ್ಲ, ದಣಿಗಳಿಗೆ ಇಷ್ಟೆಲ್ಲ ಮಕ್ಕಳಿದ್ದಾರೆ. ಈ ಚೋಮನಿಗೂ ಯಾವುದಾದ್ರೂ ಒಂದು ಹಾಳು ಕೊಂಪೆ ಗೇಣಿ ಕೊಟ್ಟಿದ್ರೆ ನಿಮ್ಮ ಹೆಸರು ಹೇಳಿ ಬದುಕ್ತಿದ್ದ. ಅಲ್ಲ ಸೋಮ, ನಿನಗೆ ಯಾಕೆ ಈ ಗೇಣಿ ಗದ್ದೆ ಆಸೆ? ಸುಮ್ಮನೆ ಬಿರುಮನ ಅಂಗಡಿಗೆ ಹೋಗಿ 4 ಗ್ಲಾಸ್ ಕುಡಿದುಕೊಂಡು ತಿತ್ತಿರೋದು ಬಿಟ್ಟು ಈ ಬೇಸಾಯ ಗೀಸಾಯ ಅಂತ. ಹೊಲತೆ ಇದ್ದಾಗಿಲ್ಲೂ ಅದೊಂದು ಆಸೆ ಒಡೆಯ. ಈಗ ಹೇಗೂ ಎತ್ತಿನ ಜೋಡಿ ಇದೆ ಹೋಗೋದಕ್ಕೆ. ಸಾಯೋದ್ರೊಳಗೆ ನಂದೇ ಒಂದು ಗೇಣಿ ನೆಲ ಉತ್ತು ಬಿತ್ತಿದ್ರೆ ಬದುಕಿದ್ದಕ್ಕೂ ಒಂದು ಲೆಕ್ಕ. ಜಾಗದ ಮಾತು ಅಷ್ಟು ದೊಡ್ಡದಲ್ಲ. ಆದ್ರೆ ನೋಡು, ಈ ಸಂಖ್ಯೆಯಲ್ಲಿ ನನ್ನ ಅಮ್ಮನನ್ನು ಒಂದು ಮಾತು ಕೇಳಿದೆ. ಏನ್ ಹೇಳಲಾರೆ ಅಮ್ಮ? ಹೇಳೋದು ಬೇಡ, ಕೇಳೋದು ಬೇಡ. ಹೊಲೆರ್ಗೂ ಗದ್ದೆ ಸಾಗುವಳಿಯ ಯಾರಾದ್ರೂ ಕೊಟ್ಟಿದ್ದಾರೆಯೇ? ಅಬ್ಬಾ, ಎಂತಹ ಕಾಲ ಬಂತು. ಇಲ್ಲಿ ಯಾರಿಗೆ ನೀವು ತಿದ್ದಲಿಕ್ಕೆ ಹೊಸದಾಗಿ ಹೇಳ್ತೀರೋ ಅವರ ಸಾಂಸ್ಕೃತಿಕ ಹಿನ್ನೆಲೆ ಏನು? ನಿಮ್ಮ ಹಾಗೆ ನನ್ನ ಹಾಗೆ ದೇವರು ನಾನು ನಂಬೋದಿಲ್ಲ ಅಂತ ಹೇಳಿದರೆ ಇದೆಯೋ? ಆ ಹೆಂಗ್ಸ್ ಹಾಗೆ ಮಾಡಬಾರ್ದು ಅಂತ ಅವನ ಮೇಲೆ ಕರುಣೆ ನಿಮಗೆ ಕಾಣ್ತದೆ. ಯಾರೋ ಮಾಡಿದ್ದನ್ನು ನಾವು ತೊಡಗಿದರೆ ಊರಿನಲ್ಲಿ ನಮಗೇನು ಹೇಳಿ ಆದರೂ ಮನೆಯಲ್ಲಿ ಕೆಲಸಕ್ಕೆ ಹೊಲೆಯರನ್ನ ಇಟ್ಕೊಂಡಿದ್ದಾರೆ ಅಂತ ಹೇಳಿದಿಲ್ಲ ಅವರು. ಈ ಪ್ರಶ್ನೆ 2ನೇ ಟೈಪ್ ವ್ಯಂಗ್ಯ ಕಾದಂಬರಿ ಮುಂದೆ ಅಲ್ಲಲ್ಲಿ ಚುಟುಕಾಗಿ ಬರುತ್ತೆ, ಅದನ್ನು ಬಿಟ್ಟು ಆಮೇಲಿದು ಈ ಕನ್ಯಾಬಲಿ ಆದ ಮೇಲೆ ನಿಜವಾದ ಜೀವನದ ರೂಪ ಏನು ಇದನ್ನು ಚೋಮನದುಡಿಯಲ್ಲಿ ಕೊಟ್ಟೆ. ಇದು ಆದ ಮೇಲೆ ಬರೆದದ್ದು ಬೆಟ್ಟದ ಜೀವ ಅಂತ. ಇಲ್ಲಿ ನಾನೇ ನಾಯಕನಾಗಿ ಕಥೆ ಹೇಳ್ತಾ ಇದ್ದೆ. ಇದಕ್ಕೆ ಕಾರಣವಾದ್ದೇನೆಂದರೆ ಆ ಸಮಯದಲ್ಲಿ ನಾವು ಎಲ್ಲೆಲ್ಲಿ ಹೋದಾಗ ಕೃಷಿ ಹೇಗೆ ಮಾಡಬೇಕು, ಏನು ಮಾಡಬೇಕು, ಕಬ್ಬು ಹೇಗೆ ಬೆಳೀಬೇಕು ಇದು ಹೇಳಬೇಕು. ಇದು ಮಾಡಿದವರು ಯಾರಿದ್ದಾರೆ, ಜೀವನದಲ್ಲಿ ಅಷ್ಟೇ ದಿಟ್ಟವಾಗಿ ಮಾಡಿಸಿದವರು ಯಾರಿದ್ದಾರೆ, ನಿತ್ಯ ಜೀವನದ ಪ್ರಶ್ನೆಗಳನ್ನು ಕೇಳುವಾಗ ಖಂಡ ತುಂಡ ಉತ್ತರ ಹೇಳುವವರು ಯಾರಿದ್ದಾರೆ. ಹೀಗೆ
ಕಡಮಕಲ್ಲಿಗೆ ನನಗೆ ಹೋಗಬೇಕಿತ್ತು, ಅಲ್ಲಿ ಎಲ್ಲ ಕೃಷಿ ನೋಡಲಿಕ್ಕೆ. ಅಲ್ಲೇ ಹತ್ತಿರ ಕಟ್ಟ ಅಂತ ಒಂದು ಸ್ಥಳ ಇದೆ, ಸುಬ್ರಹ್ಮಣ್ಯದಿಂದ ಒಂದು 10 ಮೈಲು 15 ಮೈಲು. 2-3 ಸಾರಿ ನಾನು ಶಿವರಾಯರನ್ನ ಕರ್ಕೊಂಡು ಹೋಗಿದ್ದೆ. ಅವರ ಗೋವಿಂದಯ್ಯನ ಮಗಳ ಮದುವೆಗೆ ಶಿವರಾಯರು ಹೋಗೋದಿತ್ತು. ನಾನು ಅವರೊಟ್ಟಿಗೆ ಹೋಗಿ ಮದುವೆಗೆ ಸಾಕ್ಷಿಯಾಗಿದ್ದೆ, ಪೈಲೂರಿನ ಮಾವ. ಆಯಿತಾ? ಅಲ್ಲಿ ಹೋದಾಗ ಒಂದು ಚಿತ್ರ ನನಗೆ ಕಂಡಿತ್ತು. ಈ ಮೇರರು ದುಡಿ ಬಾರಿಸ್ತಾಯಿದ್ರು. ಅದು ಕೇಳಿದ ಕೂಡಲೇ ಅವ್ರನ್ನ ಕರೆಸಿ ಅಂತ ಹೇಳಿದ್ರು. ಅವರೆಲ್ಲ ಬಂದು ನಿಂತ್ಕೊಂಡ್ರು. ಗಂಡಸರಿಗೆ ಹೆಂಗಸರಿಗೆ ಕುಣಿಲಿಕ್ಕೆ ನಾಚಿಕೆ, ಮಕ್ಕಳಿಗೂ ಕುಣಿಲಿಕ್ಕೆ ನಾಚಿಕೆ. ಒಂದು ಸಾಡಿ ದುಡಿ ಬಡಿಲಿಕ್ಕೆ ಶುರು ಆದ ಕೂಡಲೇ ಯಾವತ್ತೂ ಹೆಂಗಸರು ಗಂಡಸರು ಮತ್ತೆ ನಿಲ್ಲಿಸಿ ಅಂದರೆ ನಿಲ್ಲಿಸ್ತಾ ಇದ್ದರು, ಅವರು ತಲ್ಲೀನರಾಗಿ ಮಾಡ್ತಾಯಿದ್ರು. ಈ ಚೋಮನ ದುಡಿಗೆ ಕಾರಣವಾದದ್ದು ಈ ದುಡಿ. ಸುಖ ಇದ್ದರೂ ದುಡಿ ಬಡಿಯೋದು, ದುಃಖ ಇದ್ದರೂ ದುಡಿ ಬಡಿಯೋದು. ತಮ್ಮ ಇದನ್ನು ಮರೀಲಿಕ್ಕೆ ಬೇಕಾದಂಥ ಇದನ್ನು ಅವರು ನೋಡಿದರು. ಆಗ ಇದನ್ನು ನೋಡಿ ಸಮಯ ಬೇರೆ, ಕಾದಂಬರಿ ಬೇರೆ. ಕಾದಂಬರಿ ನೋಡಿದ ಮೇಲೆ ಬರೆದದ್ದು ಹೌದು. ಆಮೇಲೆ ಯಾಕಂದರೆ ಇಲ್ಲಿ ನೋಡಿದನೋ ಇನ್ನೂ ಒಂದು ಕಡೆಯಲ್ಲಿ ನಾನು ನುಡಿ ಬರೆದದ್ದೆಲ್ಲ ನೋಡಿದೆ. ಅಲ್ಲಿ ಕುಮಾರ ಪರ್ವತದ ಹಿಂದೆ ಮುಂದೆ ಇರೋ ಮನೆ ಕಟ್ಟ ಅನ್ನೋದು, ಎದುರಿಗೆ ಬಂಟ ಮಲೆ ಅಂತಿದೆ. ಆ ಬಂಟೆ ಮೇಲೆಯಲ್ಲಿ ಒಬ್ಬ ಗೌಡ ಇಡೀ ಕಾಡು, ಪಂಜದ ಎದುರಿನ ಕಾಡು, 8-10 ಮೈಲಿ ಎತ್ತರದ ಕಾಡು. ನಾನು ಫಿಲ್ಮ್ ಮಾಡುವಾಗ ನೋಡ್ಲಿಕ್ಕೆ ಹೋಗಿದ್ದೆ. ಅಲ್ಲಿ ದೇರಣ್ಣ ಗೌಡ ಅಂತ ಒಬ್ಬ ಇದ್ದ. ಒಬ್ಬ ಮುದುಕ ಅಲ್ಲಿ ಕೂತ್ಕೊಂಡು 18 ಎಕರೆ ಅಡಿಕೆ ತೋಟ ಮಾಡ್ಕೊಂಡಿದ್ದಾನೆ. ಅವನ ಮೊಮ್ಮಗ ನನ್ನೊಟ್ಟಿಗೆ ಕೆಳಗೆ ತಿರುಗ್ತಾರೆ, ಅಜ್ಜನ ಮನೆಗೆ ಹೋಗೋದು. ಎಷ್ಟು ಕೆಲಸ ಮಾಡಿದ್ದಾರೆ, ಏನು ಮಾಡಿದ್ದಾರೆ ಅಂತ ಹಳೆಯ ತಲೆಮಾರಿನವರು ಅಷ್ಟು ಆಶ್ಚರ್ಯವಾಗಿ ನನಗೆ ಕಾಣ್ತಾ ಇತ್ತು ಅವರ ಸಾಹಸ. ಆಗ ಈ ಕಾದಂಬರಿಯ ವ್ಯಕ್ತಿ ಯಾರೋ ನನ್ನ ಪಾಲಿಗೆ ಕಟ್ಟದ ಗೋವಿಂದಯ್ಯ. ಅವರು ಮಾಡಿದ ದಿಟ್ಟ ಕೆಲಸ. ಅವರು ಹೊರಕ್ಕೆ ಹೋದರೆ ಆ ಕಾಲಕ್ಕೆ 16 ಫೀಟ್ ಎತ್ತರದ ಕಬ್ಬು ತೋರಿಸಿದ್ರು, ಇದು ಬಾರ್ಬೆಡೋಸ್ ಅಂತ ಹೇಳಿದರು. ಬೇರೆ ಬೇಸಾಯದಲ್ಲಿ ಇದರಲ್ಲಿ ಆ ಕಾಲಕ್ಕೆ ನಮಗೆ ಹೋದಾಗ ಉಪನ್ಯಾಸ ಮಾಡಲಿಕ್ಕೋ ಏನೋ ಮಾಡಲಿಕ್ಕೋ ಅಲ್ಲಿ ಅವಕಾಶ ಇದ್ದರೂ ಕೂಡ ಇಂಥದ್ದು ದಿಟ್ಟತನ, ಶಿಕಾರಿ ಯಾವುದ್ರ ಬಗ್ಗೆ ಕೇಳಿದ್ರು ಅಲ್ಲಿ ಹುಲಿ ಬಂದು ತಗೊಂಡು ಹೋಗೋದು. ಈ ಚೋಮನ ದುಡಿಯಲ್ಲಿ ಈ ಕಾಲದಲ್ಲಿ ಏನಂದರೆ ಕೋಳಿ ಸಾಕೋದು, ಕೋಳಿ ಸಾಕಿ ಗಿಡಗ ಬಂದು ಅಂಗಳ ಮೇಯ್ತಿ ತಿನ್ನೋದು, ಇದು ಕೋಳಿ ಬಂದು ನಂಟ್ರಿಗೆ ಮಾಡೋದ್ರೊಳಗೆ ಭೂತ ಕೊಡೋದು. ಇದು ಹೇಗೆ ಒಂದು ಬಾಧೆಯೋ ಅಲ್ಲಿ ಕೃಷಿಯಲ್ಲಿ ಏನೇನು ಬಾಧೆ ಬರ್ತದೆ. ಮೂಡುವದಲ್ಲಿ ಹಂದಿ ಉಪದ್ರ ಇದೆ, ಹುಲಿ ಉಪದ್ರ ಇದೆ, ಇದೆ. ಆ ಆವರಣ ಇದನ್ನೆಲ್ಲ ಕೇಳಿಕೊಂಡು ಅಲ್ಲಿ ಕಥೆ ಬಿಲ್ಡಪ್ ಮಾಡ್ತೇನೆ. ಕಥೆಯಲ್ಲಿ ಆ ಮನುಷ್ಯನ ವ್ಯಕ್ತಿತ್ವ ತೋರಿಸ್ಲಿಕ್ಕಾಗಿ ಇನ್ನೊಂದೇ ಸಂಶಯ ಸೇರ್ತೀನಿ ನಾನು. ಅವರ ಮಗ ಎದ್ದುಕೊಂಡು ಹೋದವ ಬೇರೆ ಜಾತಿಯಲ್ಲೇ ಮದುವೆ ಆಗ್ತಾನೆ. ಅದರ ಸುದ್ದಿ ಹೇಳಿದ ಕೂಡಲೇ ಕಡೆ ಕತೆ ಮುಕ್ತಾಯ ಆಗೋ ಎಲ್ಲ ಬಿಟ್ಟು ಅಲ್ಲಿ ಓಡ್ತಾರೆ. ಅಂದರೆ ಆ ಮನುಷ್ಯನ ಮನಸ್ಸು ಎಷ್ಟು ಉದಾರವಾಗಿತ್ತು ಅಂದರೆ ತಾನು ಏನನ್ನೋ ಅದಕ್ಕೆ ಅಲ್ಲ ಅಂತ ಹೇಳಿದ್ರು ಅದನ್ನೇ ಒಪ್ಕೊಳ್ಳುವಂಥದ್ದು ಮನುಷ್ಯತನ. ಅದು ಕೆಲಸ ಮಾಡಿದಾಗ ಏನು ಮಾಡ್ತಾನೆ, ಕೆಲಸ ಎಷ್ಟು ಸಾಹಸದಿಂದ ಮಾಡ್ತಾನೆ. ಇಡೀ ಹಿಂದೆ ನಿಂತ್ಕೊಂಡ್ರೆ ನಾನು ಬಾಲಪ್ರಪಂಚ ಬರೆಯುವಾಗ ಕಡಬದಲ್ಲಿದ್ದೆ. ನನಗೆ ಬೆಳಗಿಂದ ಸಂಜೆವರೆಗೆ ಕಾಣ್ತಾ ಇದ್ದದ್ದು ಕುಮಾರ ಪರ್ವತ. ಆವಾಗ ನಮ್ಮ ವಿ ಸೀತಾರಾಮಯ್ಯ ಕಾಗದ ಬರೆದರು, ನನಗೆ ಬೆಟ್ಟ ನೋಡಿದರೆ ಹೆದರಿಕೆ ಆಗ್ತದೆ ಅಂತ. ನನಗೆ ಅದನ್ನು ನೋಡಿದರೆ ನಾನು ಎಷ್ಟು ಬೆಳಿಬಹುದು ಅಂತ ಕಾಣ್ತದೆ ಅಂತ ಅವ್ರಿಗೆ ಉತ್ತರ ಕೊಟ್ಟಿದ್ದೆ. ಈ ಮನುಷ್ಯ ಅಷ್ಟು ಬೆಳೆದಿದ್ದಾನೆ. ಊರಿನಲ್ಲಿ ಅವರಿಗೆ ಅಷ್ಟು ಮರ್ಯಾದೆ ಇತ್ತು. ಗೋವಿಂದಯ್ಯ ಹೇಳಿದ್ದಾರೆ ಅಂದರೆ ಅಷ್ಟು ಮರ್ಯಾದೆ. ಅವರ ನಂಟರೆಲ್ಲ ಭಾರಿ ದೂರ ಸ್ಪ್ರೆಡ್ ಆದವರು. ಅವರ ಮಾತು ಸಾಕಾಗ್ತು. ಸಿಂಪಲ್ ಡ್ರೆಸ್ ಹಾಕ್ಕೊಂಡು ಬಂದ, ಆ ದಿಟ್ಟ ಮಾತು, ಸಂಸಾರ ನಡೆಸಿದ ರೀತಿ, ಇದನ್ನೆಲ್ಲ ನೋಡುವಾಗ ಅವರನ್ನು ಪ್ರಧಾನ ಪಾತ್ರವಾಗಿ ತಗೊಂಡು ಆ ಆವರಣದಲ್ಲಿ ಇದೆಲ್ಲ ನಾನೇ ಹೇಳಿದ ಕತೆ. ಆದ್ದರಿಂದ ಫಸ್ಟ್ ಪರ್ಸನ್ ಆಗಿ ಇದನ್ನೆಲ್ಲ ಹೇಳ್ಕೊಂಡು ಹೋಗ್ತೇನೆ. ಇದು 3 ಥರದ ಕಾದಂಬರಿಗಳಾಗ್ತವೆ. ಪರ್ಲ್ ಬಕ್ ಎನ್ನೋಳು ಅವಳು ಮಿಷನರಿಯಾಗಿ ಚೈನಾದಲ್ಲಿದ್ದಳು. ಚೈನಾದಲ್ಲಿದ್ದವಳು ತನ್ನ ತಲೆಮಾರಿನ 3 ಜನಾಂಗದ ಕಥೆ ಹೇಳಿದರು. ಅದನ್ನು ನಾನು ಓದಿದಾಗ ನಾನು ಇಂಥದ್ದು ಯಾಕೆ ಬರೀಬಾರ್ದು, ಆ ಕತೆ ನಂದು ಆಗೋದಿಲ್ಲ. ಯಾಕಂದರೆ ಮುಂದೆ ಪರ್ಲ್ ಬಕ್ ಬರೆದ ಕಾದಂಬರಿ ಓದಿ ಕಾದಂಬರಿ ಬರೆದದ್ದು ಅಂತ. ಚೈನಾ ಬೇರೆ, ಆ ಮಿಷನರಿ ಕೆಲಸ ಬೇರೆ, ಅವ್ರಿಗೆ ಸಿಕ್ಕಿದ ಸಂದರ್ಭ ಬೇರೆ. 3 ತಲೆಮಾರು ಜೀವನ ತೋರಿಸ್ಬೇಕು ಅಂತ. ಆವಾಗ ನಾನು ಮೂಲತಃ ಅನುಭವ ಇರುತ್ತೆ 3 ತಲೆಮಾರು ತಗೊಳ್ಬೇಕಾಗ್ತದೆ. ನಾನು ಶಾಲೆಗೆ ಹೋಗುವ ಸಮಯ ನಾನು ದೋಸ್ತಿಗಳು
ಅದರ ಮೇಲಿದ್ದ ನನ್ನ ಅಜ್ಜಿ ಅಜ್ಜ ಹೇಗೆ ಬೇಸಾಯ ಮಾಡಿದರು, ಹೇಗೆ ಇದು ಮಾಡಿದರು, ಜೀವನ ಮಾಡಿದರು, ಇಡೀ ನನ್ನ ಕುಟುಂಬದ ಹಿಂದಿಂದ ನನ್ನ ಅಮ್ಮನ ಅಕ್ಕಂದರು ಇವರೆಲ್ಲ ಯಾವ ಥರದ ಜೀವನ ಮಾಡಿದರು. ಕೆರೆಯ ಸುತ್ತಲೂ ದೊಡ್ಡ ಒಂದು ಕೊಳ, ಯಾವುದು ಹೊಯ್ಗೆ, ಅದಕ್ಕೆ ನಾವು ಅರಾಲ್ ಅಂತ ಹೇಳೋದು ಆ ಗುಡ್ಡಕ್ಕೆ. ನನಗೊಂದು ಸಾರಿ ಹೋಗೋ ಕಾಲದಲ್ಲಿ ಎಲ್ಲಿ ಅರಾಲ್ ನೋಡಿ ಗೇರು ಮರ ಎಲ್ಲ ಅಲ್ಲಿ ಇದ್ದು ನಾವು ಆಡ್ತಿದ್ದೆವು. ಯಾವುದೋ ಹೇಳಿಕೆಗೆ ಹೋದಾಗ ಇಡೀ 50-60 ಫೀಟ್ ಎತ್ತದ ಅರಾಲ ಗುಡ್ಡೆಯ ಹೊಯ್ಗೆನೇ ಎಲ್ಲ ತೆಗೆದು ಮುಂದೆ ಸಾಫ ಮಾಡಿದ್ದಾರೆ. ಇನ್ನೊಂದು ಸಾರಿ ಬೇಸಾಯ ಹಾಗೆ ಮಾಡ್ತಿದ್ದರು. ನಾವೊಂದು ಹಂಗಾರ ಕಟ್ಟೆಯನ್ನು ನಮ್ಮ ಊರವರೆಗೆ, ಅಲ್ಲಿವರೆಗೆ ಬಣೂರವರೆಗೆ, ಕೋಟೇಶ್ವರದವರೆಗೆ ಬ್ಯಾಕ್ ವಾಟರ್ ಒಂದು ಹೋಗುತ್ತೆ, ಹಿನ್ನೀರು. ಆ ನೀರಿನಲ್ಲಿ ಮುಳುಗಿ ಕೆಸರು ಹೊತ್ತು ದೋಣಿಗೆ ತಂದು ಹಾಕಿ ಅದನ್ನು ತಕ್ಕೊಂಡು ಸೆಟ್ಟೆಯನ್ನು ಗದ್ದೆಗೆ ಹಾಕಿ ಅದನ್ನು ಒಣಗಿಸಿದ ಮೇಲೆ ಗೊಬ್ಬರವಾಗಿ ತಗೊಳ್ತೀವಿ. ಯಾಕಂದರೆ ಗಿಡ ಮರ ಏನಿಲ್ಲ, ಕೆಸರು. ಈ ಥರದ ಹಳೆಗಾಲದ ಹೆಂಗಸರು ಗಂಡಸರ ಜೀವನ ನನ್ನ ಅಜ್ಜಿ ಕಾಲದ ನೋಡಿದ್ದೆ. ಇಲ್ಲಿ ಪ್ರಥಮ ತಲೆಮಾರು ಅಂದರೆ ನನ್ನ ಅಮ್ಮನ ಅಕ್ಕನ ಮನೆ ತೊಂಗೂರು ಅಂತಿದ್ದಾರೆ. ಅವರು ಬೆಳಗಿಂದ ಇದರವರೆಗೆ ಜಪ ಮಾಡ್ತಕ್ಕವರು, ವಿಭೂತಿ ಹಾಕಿ ಜಪಸರ ಮಾಡೋದು. ಅವರು ಕೆಲಸ ಮಾಡಿದ್ದು ನನಗೇನು ನೋಡೋದಿಲ್ಲ, ಮಾತಾಡಿದ ಕೂಡಲೇ ಬಿರ್ಸಾಗಿ ಮಾತಾಡ್ತಾರೆ ಅಷ್ಟೇ, ಯಾರ ಹತ್ರ ಮಾತಾಡೋದಿಲ್ಲ ಅವರು. ಈ ಒಂದು ವ್ಯಕ್ತಿ ಅವರ ಮನೆ ಹೆಂಗಸರು, ಹೆಂಡತಿ, ಮಕ್ಕಳು ಗೊಬ್ಬರ ಬೇಸಾಯ ಏನು ಕಷ್ಟಪಡ್ತಾರೆ ಅಂತ ಹೇಳಲಿಕ್ಕಿಲ್ಲ. ಈ ತಲೆಮಾರಲ್ಲಿ ಭೂತ ಇತ್ತು, ಇನ್ನೊಂದಿತ್ತು. ಅವ್ರ ಮನೆ ಹಿಂದೆ ಅರಮದೇವರು ಅಂತ ಒಂದಿತ್ತು, ಆ ದೇವ್ರ ಪೂಜೆಗೆ ಹೋಗೋದೇ ಇದು. ಅರಮದೇವರು ಅಂತ ಅಲ್ಲಿ ಹೋದರೆ ಅಲ್ಲಿ ಮೆಟ್ಟಿಟ್ಟರಲ್ಲ ರಾತ್ರಿ ಆಯ್ತು. ಅದು ಬೊಬ್ಬರಿಯ ಭೂತ, ಒಬ್ಬ ಮುಸಲ್ಮಾನ ಶಿಪ್ರಕ್ಕಾಗಿ ಅದು ಬಿದ್ದ ಆ ದುಂಡು ಕಲ್ಲುಗಳೆಲ್ಲ ಹೊಯ್ಗೆ ಮೇಲಿತ್ತು. ಅಲ್ಲಿ ಯಾರೋ ಬುದ್ಧಿವಂತ ನೆಪಕ್ಕೆ ಒಂದು ಕಲ್ಲಿನ 3 ಗೆರೆ ಹಾಕಿದ್ದಾರೆ. ಅದು ಕತೆ ಆಯಿತು. ಅದು ಕಲ್ಲು ಅಲ್ಲಿ ಯಾರೋ ಅಡುಗೆ ಮಾಡಿ ಬೇಯಿಸಿದ್ರು, ಅದು ತುಂಡಾಯಿತು. ಆಮೇಲೆ ಇಂಥವ್ರ ಪ್ರಭಾವದಿಂದ ಕೂಡಿತು ಒಂದು ಕತೆ, ಅರಮದೇವರ ಕತೆ. ಅಲ್ಲಿ ಮೆಟ್ಟಿಟ್ಟರೆ ಮರುದಿವಸ ಕಾಣೆ ಆಗ್ತದೆ. ಇಂಥದ್ದೆಲ್ಲ ಬಹಳ ವಿಚಿತ್ರವಾದ ಕತೆ ಆಯಿತು. ನಾವು ಅದರ ಸುದ್ದು ಎಲ್ಲ ಹೋಗಿ ಅಲ್ಲಿ ಆಡಾಡ್ಕೊಂಡಿರೋರು. ಎರಡನೇದು, ಅಲ್ಲಿಯ ಗೇರು ಮರ ಉಂಟಲ್ಲೋ, ನೆಟ್ಟಗೆ ನಿಲ್ಲೋದಿಲ್ಲ, ಹೀಗೆ ಉದ್ದಕ್ಕೂ. ಆ ರೀತಿ ನಂಜನಗೂಡಿನಲ್ಲಿ ಉಂಟು, ತಲಕಾಡಿನಲ್ಲಿ ಹೊಯ್ಗೆ ಮೇಲೆ. ನಮ್ಗೆ ಅದರ ಮೇಲೆ ಕೂತ್ಕೊಳ್ಳೋದು, ಕುಣಿಯೋದು. ಆಮೇಲೆ ಮದುವೆ ಮುಂಜಿ ಆದರೆ ಗರ್ನಾಲ್ ತೆಗೆದು ನೀರಿಗೆ ಹಾಕೋದು, ಅಲ್ಲಿ ಡಬ್ ಅಂತ ಮೀನು ಬರುತ್ತೆ. ಇದು ಎಲ್ಲ ನಾವು ನೋಡಿದಂಥ ಆಗಿನ ಕಾಲದ ಸರ್ಕಸ್. ಜನರು ಅವರಿಗೇನೂ ಇಲ್ಲ, ಯಜಮಾನರು ಏನು ಹೇಳಿದರು ಅದನ್ನು ಮಾತಿಲ್ಲದೆ ಒಪ್ಕೊಳ್ತಕ್ಕದ್ದು. ಅದರಲ್ಲಿ ಈಗ ಆ ರಾಮೈತಾಳದ್ದು ಅವರು ಟಿಪಿಕಲ್ಲಾಗಿ ಬರ್ತದೆ. ಆದರೆ ಅಲ್ಲಿ ಹೋಗ್ಲಿಕ್ಕಂದ್ರೆ ಅಲ್ಲೇ ಈಚೆ ಸ್ವಲ್ಪ ಆಚೆ ಮನೆಯಲ್ಲಿ ಇನ್ನೊಂದು ಪಾರಂಪಳ್ಳಿ ಹಂದೇರ ಅಂತ ಬರ್ತಿತ್ತು. ಆ ಹಂದೇರ ಮನೆಯಲ್ಲಿ ಹುಟ್ಟಿದವ ಸುಬ್ಬರಾಯ ಹಂದೆ ಅಂತ ನನ್ನ ಕ್ಲಾಸ್ಮೇಟು. ಅವನ್ನೆಲ್ಲ ನಾವು ದೋಸ್ತಿಗಳಾಗಿ ಕಂಡವರು. ಶಿವಯ್ಯನವಡ ಅಂತ ಇನ್ನೊಂದು ಕನ್ಯಾಣದವ. ಇವ್ರದ್ದೆಲ್ಲ ಭಾಳ ಕಷ್ಟಪಟ್ಟವರು, ಕುಂದಾಪುರದಲ್ಲಿದ್ದವರು. ಅದೇ ಹುಡುಗ ಆಯಿತು SSLC ಆದಮೇಲೆ ನೆಟ್ಟಿಗೆ ಬೊಂಬೈ ಹೋದ. ಮಿನಾರ್ಬಾ ಮಿಲ್ಸ್ದಲ್ಲಿ ಕೆಲಸ ಆಯಿತು, ತಗೊಂಡ. ಕೊನೆಗೆ ಏನೇನು ಸಂಪಾದನೆ ಮಾಡಿದ್ದಾನೋ ರೇಸಿನಲ್ಲೇ ಕಳ್ಕೊಂಡ. 2ನೇ ತಲೆಮಾರಿನಲ್ಲಿ ಇಂಪೋರ್ಟ್ ಆದಂಥ ಏನು ಚಟಗಳಿವು ಅದು ದಿವಾಳಿಗಾಯಿತು. ಅದು ಪ್ರಧಾನವಾಗಿ ತಗೊಳ್ತೇವೆ. ಅದರ ಮೇಲೆ 3ನೇ ತಲೆಮಾರಿಗೆ ಕಾರಣವಾಗ ಬೇರೆ ಏನು ಕಂಡದಿಲ್ವೋ ಮಾಡಿದ್ದಿಲ್ವೋ ಅನ್ನುವಾಗ 3ನೇ ತಲೆಮಾರು ನಂದೆ.